ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಚಿತ್ತ ಚಾಂಚಲ್ಯವಿದೆ. ಆ ಚಿತ್ತ ಚಾಂಚಲ್ಯ ಹೋಗಬೇಕು ಅಂತಂದರೆ ಧ್ಯಾನ ಮಾಡಬೇಕು. ಒಂದಕ್ಕೊಂದು ಸಂಬಂಧ ಇಲ್ಲರಿ. ಚಿತ್ತ ಚಾಂಚಲ್ಯ ಹೋಗಬೇಕು ಅಂದರೆ ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು ಅಂದರೆ ಚಿತ್ತ ಚಾಂಚಲ್ಯ ಹೋಗಬೇಕು. ಅದಕ್ಕೆ ಇವೆರಡಕ್ಕೂ ಕೂಡ ಅವಿನಾಭಾವವಾಗಿರ್ತಕ್ಕಂಥ ಒಂದು ಸಂಬಂಧ. ಅದಕ್ಕೆ ಆ ಚಿತ್ತ ಚಾಂಚಲ್ಯವನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ ಧ್ಯಾನವನ್ನು ಮಾಡಲಿಕ್ಕೇ ಬೇಕು. ಅದಕ್ಕೆ ಕಷ್ಟ ಸಾಧ್ಯ, ಧ್ಯಾನ ಅಂತ ಅನ್ನೋದು ಕಷ್ಟ ಸಾಧ್ಯ. ಆದ್ದರಿಂದ ಏನು ಬೇಕಾದ್ದು ಧ್ಯಾನ ಮಾಡಿರಿ, ಆದರೆ ಮೊದಲಿಗೆ ದೇವತಾ ಧ್ಯಾನವನ್ನು ಮೊದಲಿಗೆ ಧ್ಯಾನಿಸಲು ಪ್ರಯತ್ನಿಸಿ. ಆ ಚಿತ್ತ ಚಾಂಚಲ್ಯ ಹೋಗ್ತದೆ, ಕಾನ್ಸಂಟ್ರೇಷನ್ ಬೆಳೀತದೆ, ಎಲ್ಲ ಕಾರ್ಯಗಳಿಗೂ ಕೂಡ ವಿಶೇಷವಾದಂಥ ಫಲಪ್ರಾಪ್ತಿಯಾಗ್ತದೆ. ಇನ್ನು ಅದೇ ರೀತಿಯಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಮನಸ್ಸಿಗೆ ಮುದವನ್ನು ನೀಡುವಂತಹ ದಿನ. ಸಂತೋಷಕರವಾದಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತದೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಈಡೇರ್ತದೆ. ನೀವು ವಿಶೇಷವಾಗಿ ಧ್ಯಾನ ಮಾಡಿದಂತಹ, ಪಾರಾಯಣ ಮಾಡಿದಂತಹ, ಪುಣ್ಯದ ಕೆಲಸಗಳನ್ನು ಮಾಡಿದಂತಹ ಎಲ್ಲ ಫಲಗಳು ಕೂಡ ಇವತ್ತಿನ ದಿವಸ ನಿಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ಅದೇ ರೀತಿಯಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದೂರ ಪ್ರಯಾಣ. ಆ ದೂರ ಪ್ರಯಾಣದಿಂದ ಲಾಭ, ವ್ಯರ್ಥವಾಗುವುದಿಲ್ಲ ಪ್ರಯಾಣ. ಈ ರೀತಿಯಾದಂತಹ ಫಲ ಇದು ಮಿಥುನ ರಾಶಿಯವರಿಗೆ ಇದೆ. ಇನ್ನು ಅದೇ ರೀತಿಯಾಗಿ ಕರ್ಕರಾಶಿ. ಕರ್ಕರಾಶಿಯವರಿಗೆ ಒಳ್ಳೆಯ ದಿನ. ವಾಹನ ತೆಗೆದುಕೊಳ್ಳಬಹುದು, ಏನಾದರೂ ಹೊಸ ವಸ್ತ್ರಗಳನ್ನು ಖರೀದಿ ಮಾಡಬಹುದು, ಹೊಸತನವನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬಹುದು. ಇದು ಕರ್ಕರಾಶಿಯವರಿಗೆ ಇರತಕ್ಕಂತಹ ಫಲ. ಇನ್ನು ಅದೇ ರೀತಿಯಾಗಿ ಸಿಂಹರಾಶಿ. ಸಿಂಹರಾಶಿಯವರ ಮಾತು ಇವತ್ತಿನ ದಿವಸ ಸ್ವಲ್ಪ ಕಠಿಣವಿರ್ತದೆ. ಆದ್ದರಿಂದ ಆ ಕಠಿಣತೆಯನ್ನು, ಕಾಠಿಣ್ಯವನ್ನು ಬಿಟ್ಟು ನಿಮ್ಮ ಮಾತುಗಳು ಮೃದುವಾಗಿರಲಿ. ಈ ರೀತಿಯಾಗಿ ಮೃದುವಾದಂತಹ ಮಾತುಗಳಿಂದ ನಿಮಗೆ ಜಯ ಇದು ನಿಶ್ಚಿತವಾಗ್ತದೆ. ಆದ್ದರಿಂದ ಮೃದುವಾದಂತಹ ಮಾತುಗಳನ್ನೇ ಆಡ್ರಿ. ಇನ್ನು ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಸ್ನೇಹಿತರಿಂದ ಒಳಿತು. ಕೂಡಿ ಊಟ ಮಾಡುವುದರಿಂದ ನಿಮಗೆ ಲಾಭ ಜಾಸ್ತಿ. ಅದಕ್ಕೆ ಸ್ನೇಹಿತರನ್ನೋ, ಬಂಧು ಬಳಗದವರನ್ನೋ ಅಥವಾ ಯಾರ ಕಡೆಯಿಂದ ಕೆಲಸ ಆಗಬೇಕಾಗಿದೆ ಅವರ ಜೊತೆಗೆ ಇವತ್ತಿನ ದಿವಸ ಭೋಜನ ಮಾಡಿ. ಆ ಭೋಜನದಿಂದ ಅವರು ನಿಮ್ಮ ವಶರಾಗ್ತಾರೆ. ಆ ಭೋಜನದಿಂದ ವಶರಾದರು ಅಂತಂದರೆ ನೀವೇನು ಹೇಳಿಕೊಡ್ತೀರಿ ಆ ಕೆಲಸವನ್ನು ಮಾಡಿಕೊಳ್ತಾರೆ. ಇನ್ನು ಅದೇ ರೀತಿಯಾಗಿ ತುಲಾರಾಶಿ. ಬಲಾಢ್ಯವಾಗಿರ್ತಕ್ಕಂತಹ ವಿಚಾರದಿಂದ ಮುನ್ನಡೆ ಮತ್ತು ಸಮಾಧಾನ. ಅದಕ್ಕೆ ವಿಚಾರಗಳು ಹೆಂಗಿರಬೇಕು ಅಂತಂದರೆ, ನಿಮಗೆ ಇನ್ನು 10 ವರ್ಷ ಬಿಟ್ಟರೂ ನಿಮಗದು ಅನುಕೂಲ ಆಗಿರಬೇಕು, ಈ ಸದ್ಯದರೊಳಗೂ ಅನುಕೂಲ ಆಗಿರಬೇಕು, ಹಿಂದೆ ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಅದು ಪೂರಕವಾಗಿರಬೇಕು. ಈ ರೀತಿಯಾಗಿ ಬಲಾಢ್ಯವಾಗಿರ್ತಕ್ಕಂಥ ವಿಚಾರವನ್ನು ಮಾಡಿ ನಿಮ್ಮ ರಾಶಿಯ ಇವತ್ತಿನ ಫಲಗಳನ್ನು ಸುಫಲವನ್ನಾಗಿ ಮಾಡಿಕೊಳ್ಳಿ. ಇನ್ನು ಅದೇ ರೀತಿಯಾಗಿ ವೃಶ್ಚಿಕ ರಾಶಿ. ತಾಳ್ಮೆ ಇರಲಿ, ಅವಸರ ಬೇಡ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಗಾಡಿ ಹಿಂದೆ ಬರೆದಿರ್ತಾರೆ. ಅದನ್ನು ಇವತ್ತಿನ ದಿವಸ ನೀವು ಸ್ವಲ್ಪ ರೂಢಿಸ್ಕೊಳ್ಬೇಕು. ಅವಸರ ಮಾಡಬೇಡ್ರಿ. ಏನೇನು ನಿರ್ಣಯ ತೊಗೊಳ್ತಿದ್ರಿ ಅಂತಂದ್ರೆ ಕೂತು ವಿಚಾರ ಮಾಡಿ. 2 ಕ್ಷಣ ತಡ ಆಗ್ತದೆ ಹೊರತು ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಅದರಿಂದ ವಿಚಾರ ಮಾಡಿ ಕೆಲಸವನ್ನು ಮಾಡಿರಿ. ಇನ್ನು ಅದೇ ರೀತಿಯಾಗಿ ಧನುರಾಶಿ. ಶನಿದೇವರ ದರ್ಶನ ನಿತ್ಯವೂ ಮಾಡಬೇಕು. ಬೆಳಗ್ಗಿನ ಜಾವ ಸೂರ್ಯ ನಮಸ್ಕಾರ, ಸೂರ್ಯನಿಗೆ ವಂದಿಸಿ ಪ್ರಾರ್ಥಿಸಿ ಮತ್ತು ಶನಿದೇವರ ದರ್ಶನವನ್ನು ಮಾಡಿ ನಿಮ್ಮ ಎಲ್ಲ ಶನಿದೋಷಗಳು ದೂರವಾಗ್ತವೆ. ಅಂದ್ಕೊಂಡಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಯಿಸ್ತದೆ. ಇನ್ನು ಅದೇ ರೀತಿಯಾಗಿ ಮಕರ ರಾಶಿ. ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಹಸಿರು ಬಳೆಗಳನ್ನು ದಾನವನ್ನು ಮಾಡುವಂತಹ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ವಿಶೇಷವಾಗಿ ಹಸಿರು ಬಳೆಯನ್ನು ದಾನ ಮಾಡಿ ಜೀವನದಲ್ಲಿ ಬೇಕಾಗಿರ್ತಕ್ಕಂತಹ ಗ್ರೀನ್ ಸಿಗ್ನಲ್ಗಳು. ಗ್ರೀನ್ ಅಂತಂದರೆ ಅಭಿವೃದ್ಧಿಯ ಸಂಕೇತ. ಆ ಅಭಿವೃದ್ಧಿಯ ಸಂಕೇತ ಇದು ನಿಮ್ಮದಾಗ್ತದೆ. ಇದು ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಇರುವಂತಹ ವಿಶೇಷ ಫಲ. ಇನ್ನು ಅದೇ ರೀತಿಯಾಗಿ ಕುಂಭರಾಶಿ. ಕುಂಭರಾಶಿಯ ಬಂಧುಗಳಿಂದ ಶುಭ ಸುದ್ದಿಯನ್ನು ಕೇಳ್ತಾ ಇದ್ದೀರಿ. ಬಂಧುಗಳಿಂದ ಕೇಳಿದಂತಹ ಆ ಸುದ್ದಿ ನಿಮ್ಮ ಮನಸ್ಸಿಗೆ ಆಹ್ಲಾದಕರವಾದಂಥ ವಾತಾವರಣವನ್ನು ಉಂಟು ಮಾಡ್ತದೆ. ಆದ್ದರಿಂದ ಕುಂಭರಾಶಿಯವರು ಈ ಒಂದು ಶುಭ ಸುದ್ದಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೊಳ್ಳೆಯ ಫಲಗಳನ್ನು ಪಡೆದುಕೊಳ್ಳ್ರಿ. ಇನ್ನು ಅದೇ ರೀತಿಯಾಗಿ ಮೀನರಾಶಿ. ರೇವತಿ ನಕ್ಷತ್ರದವರಿಗೆ ತುಂಬ ಒಳ್ಳೆಯ ಫಲ ಇದೆ. ಉಳಿದವರಿಗೆ ಮಿಶ್ರ ಫಲ ಇವತ್ತಿನ ದಿವಸ ಇದೆ. ಆದ್ದರಿಂದ ರೇವತಿ ನಕ್ಷತ್ರದವರು ಗುರುವಿನ ಆರಾಧನೆ, ಗುರು ಸಂದರ್ಶನ ಇತ್ಯಾದಿಗಳನ್ನು ಮಾಡಿ ಇದು ನಿಮ್ಮ ಜೀವನಕ್ಕೆ ಒಳಿತನ್ನು ಉಂಟು ಮಾಡುತ್ತದೆ. ಇನ್ನು ಅದೇ ರೀತಿಯಾಗಿ ಜೀವನದಲ್ಲಿ ನಾವು ನಷ್ಟ ವಸ್ತುಗಳನ್ನು ಹೇಗೆ ಪಡೆದುಕೊಳ್ಳಬೇಕು, ಯಾವುದೋ ವಸ್ತು ಕಳೆದು ಹೋಗಿದೆ, ಆ ಕಳೆದೋದಂತಹ ವಸ್ತುವನ್ನು ನಮ್ಮ ಜೀವನದಲ್ಲಿ ಹೆಂಗೆ ಪಡಿಬೇಕು, ಅದಕ್ಕೇನಾದರೂ ಮಂತ್ರೋಪಾಯ ಇದೆಯಾ ಅಂತಂದರೆ ಆ ಮಂತ್ರವನ್ನು ನಾನು ನಿನ್ನ ಮುಂದೆ ತಿಳಿತೇನೆ. ಆ ಮಂತ್ರವನ್ನು ತಿಳಿದುಕೊಳ್ಳಿ. ಈ ಮಂತ್ರವನ್ನು ಪಠಣ ಮಾಡಿದ್ರಿ ಅಂತಂದರೆ ನೀವು ಯಾವುದೇ ರೀತಿಯಾದಂಥ ವಸ್ತುಗಳನ್ನು ಕಳೆದುಕೊಂಡ್ರಿ ಅಂತಂದರೆ ಆ ವಸ್ತುಗಳು ನಿಮಗೆ ಆದಷ್ಟು ಬೇಗನೆ ಸಿಗ್ತದೆ. ನಿಮ್ಮ ಒಂದು ವಸ್ತ್ರ ಅಥವಾ ಯಾವುದೋ ಒಂದು ಸೀರೆಗೆ ಗಂಟನ್ನು ಹಾಕಿಕೊಳ್ಳಬೇಕು. ಗಂಟನ್ನು ಹಾಕಿ ಈ ಮಂತ್ರವನ್ನು ಹೇಳಬೇಕು. ಕಾರ್ತಿವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್
ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಯಾವುದೋ ಕಳ್ಕೊಂಡಿದ್ದೇವೆ, ನಷ್ಟವಾಗಿದೆ ಅಂತಂದರೆ ಆ ನಷ್ಟವಾದಂತಹ ವಸ್ತು ಅದು 1000 ಕೈಗಳಿಂದ ಕಾರ್ತಿವೀರ್ಯಾರ್ಜುನನ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನಿಂದ ಅದು ನಮಗೆ ಪ್ರಾಪ್ತಿಯಾಗ್ತದೆ. ಈ ಮಂತ್ರವನ್ನು ಭಕ್ತಿಪೂರ್ವಕವಾಗಿ 108 ಬಾರಿ ಹೇಳಿ ಆಮೇಲೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂತಂದರೆ ಅದು ಬೇಗನೆ ನಿಮಗೆ ಸಿಗ್ತದೆ. ಬನ್ನಿ ಹಾಗಿದ್ರೆ ಇನ್ನು ಮುಂದೆ ಹಿತವಚನಗಳನ್ನು ಕೇಳೋಣ. ಸಾಲಿಗ್ರಾಮ ಸುಬ್ಬರಾಮಯ್ಯನವರು ವಿಶೇಷವಾಗಿ ಜ್ಞಾನವೃದ್ಧರು, ವಯೋವೃದ್ಧರು, ತಮ್ಮ ಅದ್ಭುತವಾದಂತಹ ವಾಕ್ಚಾತುರ್ಯದಿಂದ ನಮ್ಮ ಎಲ್ಲರ ಮನಸ್ಸವನ್ನು ಹಿತದ ಕಡೆಗೆ ಒಯ್ಯಲಿದ್ದಾರೆ.